ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 27 ಜನವರಿ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿಯಲ್ಲಿ ಇವತ್ತೊಂದು ಇನಿಷಿಯಲಿ ಒಂದು ಕನ್ಸಾಲ್ಟೇಷನ್ ಮೂವ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಿಫ್ಟಿ ಫ್ಲ್ಯಾಟ್ ಓಪನ್ ಆಗುತ್ತೆ. ಫ್ಲ್ಯಾಟ್ ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು 24,920 ಝೋನ್ ಏನಿತ್ತು, ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಮೆನ್ಷನ್ ಮಾಡಿದಂಥ ಲೆವೆಲ್ ಏನಿತ್ತು 950ರಿಂದ 920 ಝೋನಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ. ಅಪ್ ಮೂವನ್ನು ಕೊಡುತ್ತೆ. ಅಪ್ ಮೂವನ್ನು ಕೊಟ್ಕೊಂಡು 25,170 ಲೆವೆಲ್ ಏನು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು, ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ಬ್ರೇಕ್ ಡೌನನ್ನು ಮಾಡ್ಕೊಂಡು ಡೌನ್ ಬಂದಿತ್ತು. ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್, ಅಗೇನ್ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಪ್ರೀವಿಯಸ್ ಸ್ವಿಂಗ್ ಲೋವನ್ನು ಹೋಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಹೈಯರ್ ಲೋವನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಒಂದು ಅಪ್ ಮೂವನ್ನು ಕೊಟ್ಕೊಂಡು ಬ್ರೇಕ್ಔಟನ್ನು ಕೊಟ್ಟಿದೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ, ಇವತ್ತು ಅಗೇನ್ ಮೆಟಲ್ ಸೆಕ್ಟರಲ್ಲಿ ಒಂದು ಪಾಸಿಟಿವ್ ಮೂವನ್ನು ನಾವು ನೋಡ್ತೀವಿ. 3.34% ಅಪ್ ಮೂವನ್ನು ಕೊಡುತ್ತೆ. PSU ಬ್ಯಾಂಕ್ 2%, ನಿಫ್ಟಿ ಬ್ಯಾಂಕ್ 1.5%, ಪ್ರೈವೇಟ್ ಬ್ಯಾಂಕ್ 1.39%, ಫಿನಾನ್ಷಿಯಲ್ ಸರ್ವಿಸ್ 1.1%, ಅದೇ ರೀತಿ ನಿಫ್ಟಿ IT ಕೂಡ 1.1% ಅಪ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಇನ್ನು ನೆಗೆಟಿವ್ ಸೈಡಲ್ಲಿ ಮೀಡಿಯಾ ನೆಗೆಟಿವ್ ಇತ್ತು, 1.1% ಡೌನ್ ಇತ್ತು, ಆಟೋ ಡೌನ್ ಇತ್ತು 0.85%, FMCG 0.45% ಡೌನ್ ಇತ್ತು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದರೆ ನಿಫ್ಟಿ 50ಯಲ್ಲಿ 31 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 19 ಸ್ಟಾಕ್ಗಳು ನೆಗೆಟಿವಲ್ಲಿದ್ದವು. ಅದೇ ರೀತಿ ನಿಫ್ಟಿ 500ಅಲ್ಲಿ 263 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 234 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು. ನಿಫ್ಟಿಯ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ, ನಿಫ್ಟಿಯ ಡೈಲಿ ಚಾರ್ಟಲ್ಲಿ ಈ ಹಿಂದೆ ಒಂದು ಎಲ್ಲಿ ಸಪೋರ್ಟನ್ನು ಪಡ್ಕೊಂಡಿತ್ತು 24,900 ಝೋನ್, ಅಲ್ಲೇ ಸಪೋರ್ಟನ್ನು ಪಡ್ಕೊಂಡು ಒಂದು ರಿವರ್ಸಲ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಲೋ ಏನಾಗುತ್ತೆ, ಒಂದು ಕ್ರೂಷಿಯಲ್ ಲೆವೆಲ್ ಆಗಿ ಆ್ಯಕ್ಟ್ ಆಗ್ತಾ ಇರುವಂಥದ್ದು. ಇಮಿಡಿಯೇಟ್ಲಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಇವತ್ತೊಂದು ಹೈಯರ್ ಲೋವನ್ನು ಮಾಡಿಕೊಂಡು ಅಪ್ ಮೂವನ್ನು ಕೊಡ್ತಾ ಇರುವಂಥದ್ದು. ಫಸ್ಟ್ ಲೋ, ಸೆಕೆಂಡ್ ಲೋ, ಥರ್ಡ್ ಲೋ, ಅದೇ ರೀತಿಯಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಬ್ರೇಕ್ಔಟನ್ನು ಮಾಡಿದೆ. ಸೊ ಒಂದು ಪ್ಯಾಟರ್ನ್ ಬ್ರೇಕ್ಔಟ್ ಆಗಿರುವಂಥದ್ದು. ಸೊ ಹಾಗಾಗಿ ನಾಳೆಗೆ ಇಂಪಾರ್ಟೆಂಟ್ ಇರುವಂಥದ್ದು ಇವತ್ತಿನ ಈ ಬ್ರೇಕ್ಔಟ್ ಲೆವೆಲ್ ಏನಾಗುತ್ತೆ, ನಾಳೆಗೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. 25,180ರಿಂದ 150 ಝೋನನ್ನು ನಾವು ನಾಳೆಗೆ ಟ್ರೀಟ್ ಮಾಡ್ಬೋದು. ಈ ಝೋನನ್ನು ನಾವೊಂದು ಸಪೋರ್ಟ್ ಝೋನ್ ಆಗಿ ನಾಳೆಗೆ ಟ್ರೀಟ್ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗುತ್ತೆ, ಫ್ಲ್ಯಾಟ್ ಓಪನ್ ಆಗಿ ಸ್ವಲ್ಪ ಡೌನ್ ಬರುತ್ತೆ, ಅಥವಾ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಗೇನ್ ಒಂದು ರಿವರ್ಸಲ್ ಮೂವನ್ನು ತೋರಿಸು ಅಂತ ಹೇಳಿದರೆ ಪಾಸಿಟಿವ್ ಆಗುತ್ತೆ. ಹಾಗೆ ಒಂದು ಹೈಯರ್ ಲೆವೆಲಲ್ಲಿ ಮೊಮೆಂಟಮನ್ನು ನಾವು ನೋಡುವಂಥ ಸಾಧ್ಯತೆ ಇರುತ್ತೆ. 25,400-405 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಅದೇ ರೀತಿ ಏನಾದರೂ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ಈ ಝೋನ್ ಹೋಲ್ಡ್ ಆಗಲಿಕ್ಕೆ ಫೇಲ್ ಆಯಿತು, ಅಗೇನ್ ಡೌನ್ ಬಂತು ಅಂತ ಹೇಳಿದರೆ ಅಗೇನ್ ಒಂದಷ್ಟು ವಾಲಟಿಲಿಟಿ ಮೂವನ್ನು ಕ್ರಿಯೇಟ್ ಮಾಡ್ಬೋದು. 25,000 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಅದನ್ನು ಬ್ರೇಕ್ ಮಾಡ್ತು ಅಂತೇಳಿ ಅಗೇನ್ 25,920 ಝೋನನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಹಾಗಾಗಿ ಈ 25,150 ಝೋನ್ ಏನಾಗುತ್ತೆ, 150ರಿಂದ 180 ಝೋನ್ ಹೋಲ್ಡ್ ಆಗಬೇಕಾಗತ್ತೆ. ಅದು ಬ್ರೇಕ್ ಆಯಿತು ಅಂತೇಳಿದರೆ ನೆಗೆಟಿವ್ ಮೂವನ್ನು ನಾಳೆ ಟ್ರೇಡಿಂಗ್ ಸೆಷನಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇವತ್ತೊಂದು ಅಪ್ ಅಟೆಂಪ್ಟ್ ಆಗುತ್ತೆ. ಬೈರ್ಗಳು ಇಲ್ಲಿ ಹೋಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸೆಲ್ಲರ್ ಸೆಲ್ ಮಾಡಿದ್ರು ಕೂಡ ಬೈರೊಂದು ಪ್ರೈಸನ್ನು ಹೋಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ನಾಳೆ ಈ ಝೋನ್ ಬ್ರೇಕ್ ಆಗದಿದ್ದರೆ ಬೈರ್ ಅಗೇನ್ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ 25,000ದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇರುವಂಥದ್ದು, ಇವತ್ತು ಈ ಸ್ಟ್ರೈಕಲ್ಲಿ ಹೈಯೆಸ್ಟ್ ಅಡಿಷನ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ಝೋನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. 25,000ದಿಂದ 25,950 ಝೋನ್ ಮಧ್ಯೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇರುವಂಥದ್ದು. ಇವತ್ತು ಈ ಝೋನಿಂದನೇ ಒಂದಷ್ಟು ಬೈಯಿಂಗ್ ಬಂದಿರುವಂಥದ್ದು. ಸೊ ಆ ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಇವತ್ತೊಂದಷ್ಟು ಕಾಲಲ್ಲಿ ಕೂಡ ಈ ಸ್ಟ್ರೈಕಲ್ಲಿ ಅಡಿಷನ್ ಆಯಿತು, ಬಟ್ ಪುಟ್ಟಲ್ಲಿ ಹೈಯೆಸ್ಟ್ ರೇಟಿಂಗ್ ಇದೆ. ಸೊ ಹಾಗಾಗಿ 25,150-180 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದರೆ ಈ 25,000 ಹಾಗೆ 25,100 ಕಾಲಲ್ಲಿ ಇತ್ತು, ರೈಟಿಂಗ್ ಇತ್ತು, ಅದು ಕವರಿಂಗ್ ಆಗುತ್ತೆ. ಆಗ ಮೊಮೆಂಟಮನ್ನು ನಾವು ಪಾಸಿಟಿವ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಸೆನ್ಸೆಕ್ಸನ್ನು ನಾವು ಅಬ್ಸರ್ವ್ ಮಾಡೋದರೆ, ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಸಿಮಿಲರ್ ರೀತಿಯ ಒಂದು ಮೊಮೆಂಟಮ್ ಬಂತು ಅಂತ ಹೇಳ್ಬೋದು. ಸೆನ್ಸೆಕ್ಸು ಕೂಡ ಅಷ್ಟೇ ಲೋವರ್ ಲೆವೆಲ್ ಇಂಪಾರ್ಟೆಂಟ್ ಇರುವಂಥದ್ದು. ನಾಳೆ ಟ್ರೇಡಿಂಗ್ ಸೆಷನಲ್ಲಿ 81,800 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಝೋನ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದರೆ ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ಗೆ ಡೌನ್ ಬಂದು 81,800 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ನೆಗೆಟಿವ್ ಆಗುತ್ತೆ. ಆಗ 81,300-250 ಲೆವೆಲನ್ನು ಲೋವರ್ ಲೆವೆಲ್ಲಿ ಟಚ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. 81,800 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ 82,500-750 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಸೆನ್ಸೆಕ್ಸಲ್ಲಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.